ಶಾಲಾ ಶಿಕ್ಷಣ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು 8ನೇ ತರಗತಿಯ ಹಿಂದಿಗಾಗಿ 25 ಮಾರ್ಚ್ 2024ಕ್ಕೆ ಮೌಲ್ಯಾಂಕನ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು ಮಾಡೆಲ್ ಕ್ವಶನ್ ಪೇಪರನ್ನು ನೋಡೋಣ. ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್ ಇದ್ದಾವೆ, ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ಇದೆ. ಇದು ನೋಡೋಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಸುಮಾರು ನಾನು ನಿಮಗೆ ಕ್ವಶನ್ ಪೇಪರ್ಗಳನ್ನು ಬೋರ್ಡ್ದವರು ಬಿಟ್ಟಿರ್ತಕ್ಕಂಥ ಮಾಡೆಲ್ ಕ್ವಶನ್ ಪೇಪರನ್ನು ಖಂಡಿತವಾಗಿ ಸಾಲ್ವ್ ಮಾಡಿ, ಯಾಕಂದರೆ ಅಲ್ಲಿಂದ ಉತ್ತರಗಳು ನಿಮಗೆ ನಿಯರ್ ಆಗಿರ್ತಕ್ಕಂಥ ಪ್ಯಾಟರ್ನ್ ಗೊತ್ತಾಗ್ತದೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಮತ್ತು ನಾನು ನಿಮಗೆ 35+ ಹೆಚ್ಚು ಅಂಕಗಳನ್ನು ಗಳಿಸ್ತಕ್ಕಂಥ ವಿಡಿಯೋಗಳನ್ನು ಹಾಕ್ತಾ ಇದ್ದೀನಿ. ಅವೆಲ್ಲ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಬಾಕ್ಸ್ನಲ್ಲಿ ಹಾಕ್ತೀನಿ. ಸಮಯ ಸಿಕ್ಕಿದ್ರೆ ಫಾಸ್ಟ್ ಮೋಡಲ್ ಆದರೂ ವಿಡಿಯೋಗಳನ್ನು ನೋಡಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ನೂ 2 ಕ್ವಶನ್ ಪೇಪರನ್ನು ಹಾಕ್ತೀನಿ. ಉಸ್ಕೆ ಹಾತ್ ಮೇ ಏಕ್ ಸೋನೆ ಕಾ ಕಡಾತ ಸೋನಾ ಶಬ್ದ ಕಾ ಸಮಾನಾರ್ಥಕ ಅಂತ ಕೇಳಿದ್ದಾರೆ. ಅದರಲ್ಲಿ ಸುವರ್ಣ ಹೇ ಅಂತಕ್ಕಂಥದ್ದು ಆಗ್ತದೆ. ಡೈರೆಕ್ಟ್ ಆನ್ಸರ್ ಇದಾವೆ. ರಾಜ, ರಾಣಿ, ಬಾದಶಾಹ ಲಿಂಗ ಇದೆ. ಸೊ ರಾಜ ಪುಲ್ಲಿಂಗ, ರಾಣಿ ಸ್ತ್ರೀಲಿಂಗ, ಬಾದಶಾಹ ಪುಲ್ಲಿಂಗ, ಬಾದಶಾಹದೇ ಸ್ತ್ರೀಲಿಂಗ ರೂಪ ಬೇಗಂ ಅಂತಕ್ಕಂಥದ್ದು ಆಗ್ತದೆ ಸ್ತ್ರೀಲಿಂಗ. ಸೈನಿಕ್ छुट्टियां बिताने गए थे ರೇಖಾಂಕಿತ್ ಶಬ್ದಕ ಅನ್ಯ ವಚನ ರೂಪ ಹೇ ಅಂತ ಕೇಳಿದ್ದಾರೆ. ಅದು ಚುಟ್ಟಿಯ ಅಂತ ಅಂಡರ್ಲೈನ್ ಇದೆ ಅಂತ ತಿಳ್ಕೊಡ್ರಿ. ಚುಟ್ಟಿಯ ಅಂದರೆ ರಜೆಗಳು. ಸೊ ಇದರ ಅನ್ಯ ವಚನ ರೂಪ ರಜೆ, ಓಕೆನಾ. ಸೊ ಅದು ಚುಟ್ಟಿ ಹೇ ಅಂತಕ್ಕಂಥದ್ದು ಆಗ್ತದೆ. ಅದೇ ಥರ 4ನೇ ಪ್ರಶ್ನೆ, ಚಂಪಾ ಸೆ ರಹಾ ನ ಗಯಾ. ಈ ವಾಕ್ಯದಲ್ಲಿ ಒಂದು ಸಂಜ್ಞಾ ನಾಮಪದ ನೌನ್ ಇದೆ. ಅದು ಯಾವುದಪ್ಪ ಅಂತಂದರೆ ಚಂಪಾ. ವ್ಯಕ್ತಿಯ ಹೆಸರುಗಳನ್ನು ನಾವೇನಂತೀವಿ, ನಾಮಪದ ಅಂತೀವಿ. ಅದನ್ನೇ ಹಿಂದಿಯಲ್ಲಿ ಸಂಜ್ಞಾ ಅಂತ ಕರಿತೀವಿ. ಅಚ್ಚ ಗುಣವಾಚಕ ವಿಶೇಷಣ ಏಕ್ ಡ್ಯಾಶ್ ಅಂತ ಕೇಳಿದ್ದಾರೆ. ಇದು ವಿಶೇಷಣದ ಪ್ರಕಾರಗಳಿಗೆ ಸಂಬಂಧಪಡ್ತದ. ಅಂದರೆ ನಾಮಪದದ ವಿಶೇಷಣನ ವಿವರಿಸ್ತಕ್ಕಂಥದ್ದೇ ವಿಶೇಷಣಗಳು. ಇದು ಅಚ್ಚ ಅಂತಂದರೆ ಒಳ್ಳೆಯ, ಅದು ಗುಣವನ್ನು ಸೂಚಿಸ್ತದ. ಏಕಂದ್ರೆ ಒಂದು ಅನ್ನೋದು ಅದು ಸಂಖ್ಯಾವಾಚಕ ವಿಶೇಷಣ ಅಂತಕ್ಕಂಥದ್ದು ಆಗ್ತದೆ. 6ನೇ ಪ್ರಶ್ನೆ, ಹಮ್ ಅಖಬಾರ್ ಪढ़ते पढ़ते चाय पीते हैं. इस वाक्य में द्विरुಕ್ತಿ ಶಬ್ದ ಹೇ. ದ್ವಿ ಅಂದ್ರೆ 2, ಉಕ್ತಿ ಅಂದರೆ ಮಾತು. ಒಂದೇ ಪದ 2 ಸಾರಿ ಬರ್ತಂದ್ರೆ ಅದನ್ನು ದ್ವಿರುಕ್ತಿ ಅಂತೀವಿ. ಈ ವಾಕ್ಯದಲ್ಲಿ ಯಾವ ಶಬ್ದ 2 ಸಾರಿ ಬಂದಿದೆ? ಪಡತೆ ಪಡತೆ. ಸೊ ಪಡತೆ ಪಡತೆ ಅನ್ನೋದು ದ್ವಿರುಕ್ತಿ ಪದ ಆಗ್ತದ. ಮುಂದಿನ ಪ್ರಶ್ನೆ, ಸಿಕ್ನಾ, ಸಿಖಾನಾ, ಚಲನಾ ಡ್ಯಾಶ್. ಇಲ್ಲಿ ಸಿಕ್ನಾ ಅನ್ನೋದು ಕ್ರಿಯಾಪದ. ಇದರ ಪ್ರಥಮ ಪ್ರೇರಣಾರ್ಥಕ ಸಿಖಾನ ಅಂತ ಆಗ್ತದ. ಲಾಸ್ಟಿಗೆ ಆನಾ ಬತ್ತಂದ್ರೆ ಪ್ರಥಮ ಪ್ರೇರಣಾರ್ಥಕ, ವಾನಾ ಬತ್ತಂದ್ರೆ ದ್ವಿತೀಯ ಪ್ರೇರಣಾರ್ಥಕ. ಸಿಕ್ನಾದು ಸಿಖಾನ ಮಾಡಿವಿ, ಚಲನಾದ ಏನಾಗ್ತದ? ಚಲಾನ ಅಂತಕ್ಕಂಥದ್ದು ಆಗ್ತದ. ಆಮೇಲೆ ಶುದ್ಧ ವಾಕ್ಯ ಕೇಳಿದ್ರು, ಅದರಲ್ಲಿ ಅಧ್ಯಾಪಕ ಪಾಠ ಪಢಾತಿ ಹೇ ಅನ್ನೋದು ಕರೆಕ್ಟ್ ಅದ. ಇನ್ಮೇ ಸೆ ಸಹಿ ವರ್ತನಿ ವಾಲ ಶಬ್ದ ಕೇಳಿದ್ದಾರೆ. ಮಸ್ತಿ ಅನ್ನೋದು ತುಂಬಾನೇ ಸರಿಯಾದ ಉತ್ತರ ಆಗ್ತದ. ಈ ಚಿತ್ರದಲ್ಲಿ ಇರ್ತಕ್ಕಂಥದ್ದು ಪೇಡ್, ಮರ ಇದೆಯಲ್ಲ, ಎಸ್. ಫುಲಾ ನ ಸಮಾನ ಇಸ್ ಮುಹಾವರೆ ಕಾ ಅರ್ಥ ಹೇ ಅಂತ ಕೇಳಿದ್ದಾರೆ. ನೋಡಿ, ಫುಲಾ ನ ಸಮಾನ ಅಂತಂದ್ರೆ ಅತ್ಯಧಿಕ ಪ್ರಸನ್ನ ಹೋನ, ತುಂಬಾನೇ ಖುಷಿಯಾಗೋದು ಅಂತಂದ್ರೆ ಫುಲಾ ನ ಸಮಾನ ಅಂತ ಆ ಮುಹಾವರೆ ಆಗ್ತದ. ತಿಮ್ಮಕ್ಕ ಅನ್ಪಡ್ ಮಹಿಳಾತಿ ಅಂತ ಕೇಳಿದ್ದಾರೆ. ಅನ್ಪಡ್. ಸೊ ರೇಖಾಂಕಿತ್ ಶಬ್ದದ ವಿರುದ್ಧಾರ್ಥಕ ಪದ ಏನು ಕೇಳಿದ್ದಾರೆ? ಅನ್ಪಡ್ ಅಂದ್ರೆ ನಿರಕ್ಷರತೆ, ಸಾಕ್ಷರ ಇಲ್ಲದೆ ಇರೋದು. ಸೊ ಪಡನ ಅಂತ ಪಡ್ ಅಂತಂದ್ರೆ ಸಾಕ್ಷರ, ಪಡ್ ಅನ್ಪಡ್ ಅಂತ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಹೇಳ್ತೀವಿ. ಇನ್ನು ನಿಮ್ನಲಿಖಿತ ಶಬ್ದೋ ಮೈಸೆ ವ್ಯಕ್ತಿವಾಚಕ ಸಂಜ್ಞಾ. ವ್ಯಕ್ತಿ ಅಂದ್ರೆ ನಿರ್ದಿಷ್ಟವಾಗಿ ಒಬ್ಬ ವ್ಯಕ್ತಿಯನ್ನೇ ಸೂಚಿಸ್ತಕ್ಕಂಥದ್ದು. ಸೊ ಪ್ರಿಯಾ ಅಂದ್ರೂ ಒಬ್ಬಕ್ಕೆ ಆದಳಕಿ, ವ್ಯಕ್ತಿ ಅಲ್ಲ. ಸೊ ವ್ಯಕ್ತಿಯ ಹೆಸರು. ಸಂಜ್ಞಾ ಶಬ್ದಕ್ಕೆ ಬದಲೆ ಮೇ ಪ್ರಯುಕ್ತ ಹೋನೆ ವಾಲಾ ಶಬ್ದ. ನಾಮಪದದ ಬದಲಾಗಿ ಯಾವುದು ಪ್ರಯೋಗ ಆಗ್ತದಲ್ಲ ಅದರ ಬದಲಾಗಿ ಅವುಗಳನ್ನೇ ನಾವು ಸರ್ವನಾಮ ಅಂತ ಕರಿತೀವಿ. ಇನ್ನು ತುಕಾಂತ ಶಬ್ದಗಳು ಅಂತ ಬರ್ತದೆ. ಪ್ರಾಸ ಪದಗಳು ಪದ್ಯದ ಲಾಸ್ಟಲ್ಲಿ ಏನಾಗಿರ್ತಾವಪ್ಪ ಅಂತಂದ್ರೆ ಸೇಮ್ ಆಗಿರ್ತಕ್ಕಂಥ ಪ್ರೊನೌನ್ಸನ್ನು ಉಚ್ಚಾರಣೆ ಮಾಡ್ತಾವ. ಲಾಯಿ, ಆಯಿ, ಲಾಯಿ ಅನ್ನೋದು ಎಸ್ ಇತ್ತು. ಆಂಕ್ ದೇಖ್ನಾ, ಕಣ್ಣಿನಿಂದ ನೋಡ್ತೀವಿ. ಕಾನ್, ಕಿವಿಯಿಂದ ಸುನನ, ಕೇಳಿಸ್ತೀವಿ ಅನ್ನೋದೇ ಇತ್ತು. ಇಷ್ಟು 16 ಏನಾಗಿತ್ತಪ್ಪ ಅಂದ್ರೆ ಗ್ರಾಮರಲ್ಲಿ ಕ್ವಶನ್ಸ್ಗಳು ಬರ್ತಾವ. ಇನ್ನು 17ನೇ ಪ್ರಶ್ನೆ, ಅಭಿನವ ಗೀತ ಪದ್ಯ ಸೆ ಬಚ್ಚೆ ಕ್ಯಾ ಸೀಖ್ತೆ ಹೇ. ಸೊ ನೀವೆಲ್ಲ ಕೂಡ ಅಭಿನವ ಗೀತ ಅಂತಕ್ಕಂಥ ಪದ್ಯದಿಂದ ಯಾವ ಮೌಲ್ಯವನ್ನು ಕಲಿತೀರಿ? ಎಸ್, ಹಮೇಶಾ ಖುಷ್ ರಹನಾ. ಸೊ ಯಾವತ್ತೂ ಕೂಡ ನಾವು ಏನು ಮಾಡಬೇಕು? ಹೂವಿನ ಹಾಗೆ ನಗನಗತಾ ಕಲಿಯುವುದನ್ನು ನಾವು ಅಭಿನವ ಗೀತ ಪದ್ಯದಿಂದ ಕಲಿತೀವಿ. ಸೇಬ್ ಕಹಾ ಸೆ ಗಿರಾ. ಎಸ್, ಸೇಬು ಹಣ್ಣು ಎಲ್ಲಿಂದ ಬಿತ್ತು? ಸೇಬ್ ಪೇಡ್ ಸೆ ಗಿರಾ, ಅದು ಮರದಿಂದ ಬಿತ್ತು. मेजर को कौन सा कार्य कठिन था? मेजर को इच्छोगिल नहर का मोर्चा तोड़ना कठिन था ಅನ್ನೋದು ಇತ್ತು. उदंत मार्तांड किस भाषा की प्रथम पत्रिका है? ಅದು ಹಿಂದಿ ಭಾಷಾ का प्रथम पत्रिका है ಅನ್ನೋದನ್ನ ಬರಿಬೇಕು. ಇನ್ನು ಗಾಂಧೀಜಿ ಕೆ ಸ್ವಭಾವ ಕೆ ಬಾರೆ में लिखिए. ಸೊ ಗಾಂಧೀಜಿ ಒಬ್ಬ ಸ್ವಭಾವದ ಬಗ್ಗೆ ನಿಮಗೆ ಕೇಳ್ತಾರೆ. ಗಾಂಧೀಜಿ शर्मीले स्वभाव के थे. वे सत्यप्रिय व्यक्ति थे. कभी झूठ नहीं बोलते थे. वे त्याग और तपस्या की मूर्ति थे. ಧರ್ಮ ಉನಕ ಪ್ರಾಂತ ಅವ್ರ ಸತ್ಯ ಉನಿಕಿ ಆತ್ಮ ಅನ್ನೋದನ್ನ ಬರಿಬೇಕು.
ಶಿಕ್ಷಾ ಕವಿತಾ ಸೆ ಕ್ಯಾ ಸಬಕ್ ಮಿಲ್ತಿ ಹೇ, ಸಬಕ್ ಅಂದ್ರೆ ನಿಮಗೆ ಬುದ್ಧಿ ಮಾತು ಅಂದ್ರೆ ಏನನ್ನ ಕಲೀಲಿಕ್ಕೆ ಸಿಗ್ತದ. शिक्षा कविता से हमें यह सीख मिलती है कि हम अपने अनुभव द्वारा सीखते हैं, बिना परिश्रम के कभी सुख की प्राप्ति नहीं होती है. इन भारतीय त्योहार कौन कौन से है ಕೇಳಿದ್ದಾರೆ. मकर संक्रांति, बैसाखी, दशहरा, दिवाली, युगादि, ओणम, विशु, क्रिसमस आदि. इन पानी एक उपयोगी साधन है कैसे. सो पानी जीवन धात्री है, पानी के बिना जीवन में कुछ नहीं कर सकते हैं, हर काम के लिए पानी अनिवार्य है. इन संतुलित आहार दो ಕೇಳ್ತಾರೆ ನಿಮಗೆ डेफिनेशन. संतुलित आहार का मतलब है कि शरीर को स्वस्थ सदृढ़ रखने के लिए सही मात्रा में प्रोटीन, विटामिन, खनिज, कार्बोहाइड्रेट्स और फैट्स युक्त आहार ही संतुलित आहार है. ಇನ್ನು रक्षाबंधन त्योहार है. सो ಇಂಥ ಪ್ರಶ್ನೆಗಳೇನು ಬರೋದಿಲ್ಲ. बट रक्षाबंधन त्योहार भाई बहन का त्योहार है. बहन अपने भाई की ರಾಖಿ ಬಾಂಧಕರ್ उसके लिए ಪ್ರಾರ್ಥನಾ करती है. ಇನ್ನು ತಿಮ್ಮಕ್ಕಳ ಜೀವನದಲ್ಲಿ ಬರ್ತಕ್ಕಂಥ ಘಟನೆಗಳಿತ್ತು, ಇದನ್ನು ಸರಿಯಾಗಿ ಬರೆದಿದ್ದಾರೆ. तिम्मक्का का जन्म कक्केनहल्ली में हुआ. विवाह बिक्कड़ चिक्कಯ್ಯ के साथ हुआ. तिम्मक्का ने एक बच्चे को गोद लिया. तिम्मक्का ने रास्ते के दोनों ओर पेड़ लगाए ಅಂತ ಇದೆ. ಇನ್ನು ಪದ್ಯ ಪೂರ್ಣ ಮಾಡಬೇಕಿತ್ತು. ಸೊ ಇದು ಬಹಟ್ಟಿದೆ ಅಭಿನವ ಗೀತದಿಂದ. रंग बिरंगी मोह कचरी अपने अंतर की सुगंध से तन से मन से निज जीवन से सब जग को सुरभित करते हैं. ಇನ್ನು ದೋಹಾದ ಭಾವಾರ್ಥ ಇದ್ದಾವೆ. ಸೊ ನೋಡಿ, ದೋಹಾದ ಸಾಲುಗಳು. ಐಸಿ ಬಾನಿ ಬೋಲಿಯೇ ಮನ್ ಕಾ ಆಪಾ ಖೋಯ ಔರನ್ ಕೋ ಶೀತಲ ಕರೈ ಆಪವು ಶೀತಲ ಹೋಯ ಅಂತಕ್ಕಂಥದ್ದು ಇತ್ತು. ಇಲ್ಲಿ ನೀವು ಏನು ಬರಿಬೇಕಾಗಿತ್ತಂದ್ರೆ ಫಸ್ಟ್ ಬರಿಬೇಕು ಏನು, ಪ್ರಸ್ತುತ ದೋಹಾ ಕಬೀರ್ದಾಸ್ ದ್ವಾರ ಲಿಖಿತ್ ಕಬೀರ್ ಕೆ ದೋಹೆ ಸೆ ಲಿಯಾ ಗಯಾ ಹೈ. ಇದನ್ನು ಬರಿಲೇಬೇಕು. ಇದನ್ನು ಬರೆದ ಮೇಲೆ ಬರಿಬೇಕು, कबीर कहते हैं कि आप ऐसे वचन बोलिए जिससे आपका अहंकार मिट जाए, आपकी बोल से दूसरों को शीतलता मिले और अपना मन भी शीतल हो जाए ಅಂತಕ್ಕಂಥದ್ದು ಇತ್ತು. ಇನ್ನು ಗದ್ಯಾಂಶ ಪಡ್ಕರ್ ಉತ್ತರಗಳನ್ನ ಬರಿಬೇಕು. ವೆರಿ ಈಸಿ ಇರ್ತದೆ. ಮೇಲಿನ ಗದ್ಯ ಭಾಗದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳನ್ನ ಸರಿಯಾಗಿ ನೀವೇನು ಮಾಡಬೇಕು, ಓದಿ ಪ್ರಶ್ನೆಗಳಲ್ಲಿರ್ತಕ್ಕಂಥ ಪದಗಳನ್ನಾದರೂ ಗದ್ಯದಲ್ಲಿ ಹುಡ್ಕೊಂಡು ಆ ಉತ್ತರಗಳನ್ನು ಬರೀರಿ. ಇನ್ನು ಲಾಸ್ಟ್ ನಿಮಗೆ ಚುಟ್ಟಿ ಪತ್ರ ಕೊಡ್ತಾರೆ. ಇಲ್ಲಿ ನೋಡಿ, ಇಲ್ಲಿ ಯಾವ್ಯಾವ ಕೊಡ್ಬೋದು, बीमारी के कारण ಕೊಡ್ಬೋದು, ಬಾಯಿ ಬಹನ್ ಕಿ ಶಾದಿ ಕೊಡ್ಬೋದು, ಯಾತ್ರಾ ಕೆ ಕಾರಣ ಕೊಡ್ಬೋದು. ಫಸ್ಟ್ಗೆ ಹಾಕ್ತಕ್ಕಂಥದ್ದು ಈ ಕಡೆ ಡೇಟನ್ನು ಹಾಕಬೇಕು. ಎಕ್ಸಾಮ್ ಡೇಟನ್ನು ಹಾಕ್ರಿ 25/3/2024. ಪ್ರೇಷಕ್ ನಿಮ್ಮ ಹೆಸರು 8वीं ಕಕ್ಷಾ ಅಂತ ಬರೀರಿ, ನಿಮ್ಮ ಶಾಲೆ ಹೆಸರನ್ನು ಬರೀರಿ. ಅವ್ರು ಯಾರಿಗೆ ಕೇಳಿದಾರೆ ಅನ್ನೋದನ್ನ ಸೇವಾಮೆ ಬರೆದು ಕೆಲವೊಂದ್ಸರಿ ಏನು ಮಾಡ್ತಾರೆ, ಕಕ್ಷಾ ಅಧ್ಯಾಪಕ ಕೇಳ್ತಾರೆ, ಕೆಲವೊಂದ್ಸರಿ ಪ್ರಧಾನ ಅಧ್ಯಾಪಕ ಕೇಳ್ತಾರೆ. ಅವ್ರು ಯಾರಿಗೆ ಕೇಳಿದ್ದಾರೆ ಅದನ್ನು ಬರೆದು ಸೇಮ್ ನಿಮ್ಮ ಶಾಲೆ ಹೆಸರು ಅಡ್ರೆಸ್ಸನ್ನು ಬರೆದ್ರೆ ಇವಿಷ್ಟು ಕಂಪ್ಲೀಟ್ ಆಯಿತು. ಏನು ಬರೆದ್ರಿ, ದಿನಾಂಕ, ಪ್ರೇಷಕ, ಸೇವಾಮಿ. ಆಮೇಲೆ ಇಲ್ಲಿ ಆದರಣೀಯ ಮಹೋದಯ ಅಥವಾ ಆದರಣೀಯ ಮಹೋದಯ ಅಂತ ಬರೀಬೇಕು. ವಿಷಯ ಅವ್ರು ಎಷ್ಟು ದಿನ ಕೇಳಿದ್ರಲ್ಲ ಅಷ್ಟು ದಿನ छुट्टी की मांगते हुए ಅಂತ ಬರೆದು ಸೊ ಮೈ 8वीं कक्षा में पढ़ रहा हूँ, ಹುಡುಗ ಇದ್ರೆ ರಹ, ಹುಡುಗಿ ಇದ್ರೆ ರಹಿ. ಸೊ ಅಲ್ಲಿ ಕಾರಣ ಇರ್ತಾರೆ, ಏನು, मेरी तबीयत ठीक नहीं है, इस कारण मैं विद्यालय नहीं आ सकता. 2 दिन ಅಂತಂದ್ರೆ ಇಲ್ಲಿ ಎಷ್ಟು ತಾರೀಕು ಹಾಕಿದ್ದೀರಿ, 25 ಇತ್ತಂದ್ರೆ 26/3/2024 27/3/2024 2 दिन की छुट्टी देने की कृपा करे बरेದು आपका विद्यार्थी ಅಂತ ನಿಮ್ಮ ಹೆಸರು ಬರೀರಿ. ಈ ಕಡೆ ಧನ್ಯವಾದ ಕೆ ಸಾಥ್, ಈ ಕಡೆ ಅಭಿಭಾವಕ್ಕೆ ಹಸ್ತಾಕ್ಷರ ಬರೆದ್ರೆ ಸೊ ನಿಮ್ಮ ಲೆಟರ್ ಕಂಪ್ಲೀಟ್ ಆಗ್ತದೆ. ಇಷ್ಟೇ ಇತ್ತು ಈ ಒಂದು ಮಾಡೆಲ್ ಕ್ವಶನ್ ಪೇಪರ್ ಅಂತ ಹೇಳ್ತಾ ಸೊ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್